ನಮಸ್ಕಾರ, ಜೈ ಶ್ರೀರಾಮ್. ನಾನು ನಿಮ್ಮ ಪ್ರಸನ್ನಕುಮಾರ್ ಅಯ್ಯಂಗಾರ್. ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ದೆ ಹೋಮ್ ಲೋನ್ ಇಂಟ್ರೆಸ್ಟ್ ಬಗ್ಗೆ. ಇವತ್ತು ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಬ್ಯಾಂಕಿಂಗ್ ಸಿಸ್ಟಮ್ ಬಗ್ಗೆ ಮತ್ತು ಇನ್ಶೂರೆನ್ಸ್ ಫ್ರಾಡ್ ಬಗ್ಗೆ. ನಾವು ಬ್ಯಾಂಕಲ್ಲೇ ಲೋನ್ ತಗೊಳ್ತೀವಿ, ಹೋಮ್ ಲೋನ್ ಇರಲಿ, ಪರ್ಸ್ನಲ್ ಲೋನ್ ಇರಲಿ, ಇನ್ನೊಂದು ಲೋನ್ ಇರಲಿ, ಟಾಪ್ ಅಪ್, ವಾಟ್ ಎವರ್ ಇಟ್ ಈಸ್, ಇನ್ಕ್ಲೂಡಿಂಗ್ ಅಗ್ರಿಕಲ್ಚರ್ ಲೋನ್. ಬ್ಯಾಂಕದ ಕೆಲಸ ಬರೀ ಲೋನ್ ಕೊಡೋದು ಮಾತ್ರ. ಇನ್ಶೂರೆನ್ಸ್ ತಗೋಬೇಕಂದ್ರೆ ನಾವು ಥರ್ಡ್ ಪಾರ್ಟಿನಿಂದ ತೊಗೋಬೋದು. ಬಟ್ ಬ್ಯಾಂಕ್ ಅವ್ರು ಏನು ಮಾಡ್ತಾಯಿದ್ದಾರೆ, ಅವ್ರದ್ದೇ ಟೈಅಪ್ ಆಗಿದ್ದು. ಸಪೋಸ್ HDFC ಬ್ಯಾಂಕ್ ಅವ್ರದ್ದು ಸಿಸ್ಟರ್ ಆರ್ಗನೈಸೇಷನ್ ಇದೆ HDFC ಎರ್ಗೋ ಅಂತ. HDFCನಿಂದ ನಾವು ಲೋನ್ ತೊಗೊಳ್ತೀವಿ, ಹೋಮ್ ಲೋನ್. ಈ HDFC ಎರ್ಗೋ ಅವ್ರನ್ನ ನಮ್ಮ ಹಿಂದೆ ಬಿಡ್ತಾರೆ, ನಾಯಿನ ಹಿಂದೆ ಬಿಡೋ ಥರ. ಲೋನ್ ಅಪ್ರೂವ್ ಆಗಿದ್ಮೇಲೆ ಅವ್ರು ನಮ್ಮ ನಂಬರ್ ಇವ್ರ ಹತ್ರ ಶೇರ್ ಮಾಡ್ತಾರೆ HDFC ಎರ್ಗೋಗೆ. ಏನು ಮಾಡ್ತಾರೆ ಅವರು, ಆ ಲೋನ್ಗೆ ಇನ್ಶೂರೆನ್ಸ್ ಅಂತ, ಸಪೋಸ್ 50 ಲಕ್ಷ ಲೋನ್ ತೊಗೊಳಿದ್ರೆ ಒಂದು 4-5 ಲಕ್ಷದ ಇನ್ಶೂರೆನ್ಸ್ ತಗೊಳ್ಳಿ ಅಂತ ಹೇಳ್ತಾರೆ. ಆ 4-5 ಲಕ್ಷಕ್ಕೆ ಮತ್ತೆ ನಮಗೆ ಇವರು ಸಾಲ ಕೊಡ್ತಾರೆ. ಅರ್ಥ ಆಯ್ತಾ ಯಾವ ಥರ ಅಂತ? ಆ್ಯಸ್ ಪರ್ ದ ರೂಲ್ IRDA ಆ್ಯಂಡ್ ದ ಬ್ಯಾಂಕಿಂಗ್ ರೆಗ್ಯುಲೇಷನ್ ಪ್ರಕಾರ, ಬ್ಯಾಂಕ್ ಶುಡ್ ನಾಟ್ ಶೇರ್ ಕಸ್ಟಮರ್ ಡೀಟೇಲ್ಸ್ ವಿತ್ ಎನಿ ಸಿಸ್ಟರ್ ಆರ್ಗನೈಸೇಷನ್ ಆರ್ ಎನಿ ಅದರ್ ಇನ್ಶೂರೆನ್ಸ್ ಆರ್ಗನೈಸೇಷನ್. ಸೊ ಇವ್ರ ಪ್ರಕಾರ ನಾವು ಅವ್ರ ಹತ್ರ ತಗೊಳ್ಳೋದು ಬೇಕಾಗಿಲ್ಲ. ಸೊ ನೀವೆಲ್ಲ ಏನು ಮಾಡಬೇಕು, ನಂದು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಾ ಇದ್ದೀನಿ. ನಂದು ಹೋಮ್ ಲೋನ್ ಅಪ್ರೂವ್ ಆಗೋ ತನಕ ಸೈಲೆಂಟ್ ಆಗಿದ್ದೆ. ಅಪ್ರೂವ್ ಆಗಿದ್ದ ತಕ್ಷಣ ಅವ್ರನ್ನ ಬಿಟ್ಟರು. ನಾನು ಒಂದೇ ಮಾತು ಹೇಳಿದೆ ಮ್ಯಾನೇಜರ್ಗೆ, ನಿನಗೇನು ಬಿಲ್ಡಿಂಗ್ ಇನ್ಶೂರೆನ್ಸ್ ತಾನೇ ಬೇಕು, ನಾನು ಮಾಡಿಕೊಡ್ತೀನಿ. ಐ ವಿಲ್ ಡೂ ಇಟ್ ಫ್ರಮ್ ಥರ್ಡ್ ಪಾರ್ಟಿ. ನಿಮ್ಮ ಹತ್ರನೇ ತಗೋಬೇಕು ಅಂತ ಯಾವುದೋ ರೂಲ್ ಇಲ್ಲ. ಅವನಿಲ್ಲ, ಲೋನ್ ಅಪ್ರೂವ್ ಆಗಲ್ಲ, ಇದು ಅದು ಅಂತ ಹೇಳ್ದ. ಆಯಿತು, ಹೆಂಗೆ ಅಪ್ರೂವ್ ಆಗಲ್ಲ, ನನಗೊಂದು ಇಮೇಲ್ ಕಳಿಸು, ಯಾಕೆ ಅಪ್ರೂವ್ ಮಾಡ್ತಾ ಇಲ್ಲ ಅಂತ. ಐ ವಿಲ್ ಟಾಕ್ ವಿತ್ ದ ಕನ್ಸರ್ನ್ ಅಥಾರಿಟಿ ಆ್ಯಂಡ್ ಯು ಹ್ಯಾವ್ ಗಿವನ್ ಮೈ ನಂಬರ್ ಟು ದ ಇನ್ಶೂರೆನ್ಸ್ ಕಂಪನಿ. ಸೊ ಅದಕ್ಕೆ ಕೂಡ ನಾನು ಒಂದು IRDAಗೆ ಇಮೇಲ್ ಹಾಕ್ತೀನಿ, ಈ ಬ್ಯಾಂಕವ್ರು ನನ್ನ ನಂಬರ್ ಈ ಥರ ಕೊಟ್ಟಿದ್ದಾರೆ ಅಂತ. ವಿದಿನ್ ಹಾಫ್ ಆನ್ ಅವರ್ ಮ್ಯಾನೇಜರ್ ಫೋನ್ ಮಾಡ್ತಾನೆ, ಸಾರಿ ಸರ್, ಕಂಪ್ಲೇಂಟ್ ಕೊಡೋಕ್ಕೆ ಹೋಗ್ಬಿಡಿ, ನೀವು ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ತೊಗೊಂಡು ಬನ್ನಿ, ಐ ವಿಲ್ ಡಿಸ್ಬರ್ಸ್ ದ ಲೋನ್ ಡಿಸ್ಬರ್ಸ್ ಆದಮೇಲೆ ನಾನು ನ್ಯೂ ಇಂಡಿಯಾ ಇನ್ಶೂರೆನ್ಸ್ ಹತ್ರ ಹೋಗಿ ಇದು ಇನ್ಶೂರೆನ್ಸ್ ತೊಗೊಳಿದ್ದೀನಿ ಬಿಲ್ಡಿಂಗ್ದು. ಇವರು 4 ಲಕ್ಷ 5 ಲಕ್ಷ ಏನು ಇನ್ಶೂರೆನ್ಸ್ ಹೇಳ್ತಾಯಿದ್ರು ಫಾರ್ 15 ಇಯರ್ಸ್. ನ್ಯೂ ಇಂಡಿಯಾ ಇನ್ಶೂರೆನ್ಸಲ್ಲಿ ನಾನು ಬರೀ 2,000 ರೂಪಾಯಿಗೆ 1 ವರ್ಷಕ್ಕೆ ಇನ್ಶೂರೆನ್ಸ್ ತೊಗೊಳಿದ್ದೀನಿ. ಸೊ 15 ವರ್ಷಕ್ಕೆ ಎಷ್ಟಪ್ಪ ಆಗುತ್ತೆ, 30,000 ಅಮ್ಮಮ್ಮ ಅಂದರೆ. ಇವ್ರ ಪ್ರಕಾರ 4-5 ಲಕ್ಷ ನಾನು ಕೊಡಬೇಕಾಗಿತ್ತು. ಮತ್ತು ಆ 4-5 ಲಕ್ಷ ಕೂಡ ಮತ್ತೆ ಸಾಲ ಕೊಡ್ತಾರಂತೆ. ಸೊ ಯಾವ ಮಟ್ಟದಲ್ಲಿ ಇದು ಫ್ರಾಡ್ ನಡೀತಾ ಇದೆ, ಇನ್ಶೂರೆನ್ಸ್ ಫ್ರಾಡ್. ಸೊ ನಾವು ಕೂಡ ಹುಷಾರಾಗಿರಬೇಕು. ಇದು ಬರೀ ಹೋಮ್ ಲೋನ್ಗಿಲ್ಲ, ಪರ್ಸ್ನಲ್ ಲೋನ್ ಕೂಡ ಹಂಗೆ ಮಾಡ್ತಾರೆ, ಟಾಪ್ ಅಪ್ ಲೋನ್ ಕೂಡ ಹಂಗೆ ಮಾಡ್ತಾರೆ, ನಿಮ್ಮ ಅಗ್ರಿಕಲ್ಚರ್ ಲೋನ್ಗೂ ಅದೇ ಮಾಡ್ತಾರೆ, ನಿಮ್ಮ ಕಾರ್ ಲೋನು, ಈ ಯಾವ ಲೋನ್ ತಗೊಳಕ್ಕೆ ಹೋಗ್ಬಿಟ್ರೆ ಕೂಡ ಸುಮ್ಮನೆ ಇನ್ಶೂರೆನ್ಸ್ ನಮಗೆ ಫೆವಿಕಾಲ್ ಥರ ಅಣಿಸ್ಬಿಡ್ತಾರೆ. ಸೊ ದಯವಿಟ್ಟು ಈ ಥರ ಯಾರು ಮಾಡ್ತಾಯಿದ್ರೆ ಅವ್ರಿಗೆ ಹೇಳಿ ಕಂಪ್ಲೇಂಟ್ ಕೊಡ್ತೀನಿ ಅಂತ. ಅವ್ರು ಸೈಲೆಂಟ್ ಆಗಿಬಿಡ್ತಾರೆ, ನಿಮ್ಮ ಲೋನ್ ನಿಮ್ಗೆ ಬಂದುಬಿಡತ್ತೆ. ಬಟ್ ಯಾರು ಮೋಸ ಆಗಿಬಿಟ್ಟಿದ್ದಾರಲ್ಲ, ಅವ್ರೇನು ಮಾಡಬೇಕು, ಅವ್ರು ಸಿಂಪಲ್ಲಾಗೆ ಆ ಬ್ಯಾಂಕದು ಕಂಪ್ಲೇಂಟ್ ಇಮೇಲ್ ID ಒಂದು ಇರುತ್ತೆ, ಕನ್ಸರ್ನ್ ಬ್ಯಾಂಕ್ದು, SBIದು, HDFCದು, ಕೆನರಾ ಬ್ಯಾಂಕ್ಲು, ಯಾವುದಾವುದೋ ಒಂದು ಇರುತ್ತೆ. ಅದಕ್ಕೆ ಇಮೇಲ್ ಹಾಕಿ, ಅಲಾಂಗ್ ವಿತ್ CC ಟು IRDA, ನಂದು ಹೋಮ್ ಲೋನ್, ನನ್ನ ಹೆಸರು ಇದು, ಮೈ ಹೋಮ್ ಲೋನ್ ಆರ್ ವಾಟ್ ಎವರ್ ಲೋನ್ ನಂಬರ್ ಇಸ್ ಸೋ ಆ್ಯಂಡ್ ಸೋ. ದಿಸ್ ಬ್ಯಾಂಕ್ ಫೆಲೋ ಹ್ಯಾಸ್ ಫೋರ್ಸ್ಡ್ ಮೀ ಟು ಟೇಕ್ ಇನ್ಶೂರೆನ್ಸ್ ಫ್ರಮ್ ಸೋ ಆ್ಯಂಡ್ ಸೋ ದೇರ್ ಸಿಸ್ಟರ್ ಆರ್ಗನೈಸೇಷನ್. ಇಲ್ಲಾಂದರೆ ಲೋನ್ ಕೊಡಲ್ಲ ಅಂತ ಬ್ಲ್ಯಾಕ್ ಮೇಲ್ ಮಾಡಿದರು. ನನಗೆ ಇದಕ್ಕೆ ಕಂಪನ್ಸೇಷನ್ ಬೇಕು ಅಂತ ಕೇಳಿಕೊಂಡು ನಿಮಗೇನು ಮೋಸ ಆಗಿದೆ ಅದನ್ನು ನೀವು ತಿದ್ದುಕೊಂಡು ಹೋಗ್ಬೋದು. ಆಮೇಲೆ ಇನ್ನೊಂದು ವಾರ್ನಿಂಗ್ ಹಾಕಿ, ಅದರಲ್ಲಿ ನೀವು ನನಗೆ ಕಂಪನ್ಸೇಷನ್ ಮತ್ತು ನಂದು ಈ ಎಕ್ಸೆಸ್ ಏನು ಚಾರ್ಜಸ್ ಮಾಡಿದ್ದಾರೆ ವಿತ್ ಇಂಟ್ರೆಸ್ಟ್ ಶುಡ್ ಬಿ ರಿಟರ್ನ್ ಬ್ಯಾಕ್. ಕೊಟ್ಟಿಲ್ಲ ಅಂದರೆ ನಾನು ಕನ್ಸ್ಯೂಮರ್ ಕೋರ್ಟಲ್ಲಿ ಹೋಗಿ ಕೇಸ್ ಹಾಕ್ತೀನಿ ಅಂತ ಹೇಳಿ. ಕನ್ಸ್ಯೂಮರ್ ಕೋರ್ಟ್ ಹೋಗಿಬಿಟ್ರೆ 3 ತಿಂಗಳಲ್ಲಿ ನಿಮಗೆ ನ್ಯಾಯ ಸಿಗುತ್ತೆ. ವಿತ್ ಇಂಟ್ರೆಸ್ಟ್, ವಿತ್ ಪ್ರಿನ್ಸಿಪಲ್ ಅಮೌಂಟ್ ಎಲ್ಲ ಬ್ಯಾಂಕ್ ಕಡೆಯಿಂದ ವಸೂಲಿ ಆಗಿಬಿಡುತ್ತೆ ನಿಮಗೆ. ಸೊ ಇದನ್ನು ನೀವು ಫಾಲೋ ಮಾಡಿ ಆ್ಯಂಡ್ ಸೇವ್ ಯುವರ್ 4 to 5 lakhs ಮಿನಿಮಮ್ ವಿತ್ ಎವ್ರಿ ಲೋನ್. ಥ್ಯಾಂಕ್ ಯು, ಧನ್ಯವಾದ, ಜೈ ಶ್ರೀರಾಮ್.